ಮೊದಲ ಚೆಂಡು ಡೀಪ್ ಸ್ಕ್ವೇರ್ ಲೆಗ್ ಮೇಲೆ ಆಡಿದ್ರು. ನಿರೀಕ್ಷಿತ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. Partha is back on strike now. 2 overs match. Final match is going on. ಮತ್ತೆ ಬೊಮ್ಮಾಲಿ ಎರಡನೇ ಬಾರಿಗೆ. ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಅನ್ನು ಪಡ್ಕೊಂಡ್ರು ಗೌಡ. ಮೊದಲ ವಿಕೆಟ್, ಪಾರ್ಥನ ವಿಕೆಟ್ ನೆಲ ಗುರುಳ್ತಾ ಇದೆ. ಇಟ್ಸ್ ಎ ಗುಡ್ ಸ್ಟಾರ್ಟ್ ಬೈ ರಾಷ್ಟ್ರಕೂಟ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಈ ಹಂತದಲ್ಲಿ ಅಂತಿಮ. ಬಹುಶಃ ಇನ್ನು ಕೂಡ ಡಿಸಿಷನ್ ಬರಬೇಕಾಗಿದೆ. ಕ್ರೌಡ್ ಡಿಸಿಷನ್ ಇಸ್ 6. 6 ಓಟಗಳ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮತ್ತೆ ಮಿಡಿಕೇಟ್ ಸೀಮಾನಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6. 6 ಓಟಗಳ ಸೇರ್ಪಡೆ. ಸತೀಶ್ 11 ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭವನ್ನು ಇಲ್ಲಿ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 6 ಅನ್ನು ದಾಖಲಿಸಿದ್ರು. ಫೈನಲ್ಸ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆರಂಭವನ್ನು ಕಾಣ್ತಾ ಇದೆ ಸತೀಶ್ 11 ತಂಡ. ಇವಾಗ ಬಹುಶಃ ಕ್ಯಾಚ್ ಕೈ ಸೇರ್ತಾ ಇದೆ. ದ ಬೌಲರ್ ಬೊಮಾಲಿ ಆಟ್ ದ ಲಾಸ್ಟ್ ಲಾಫ್. ದ ಕ್ಯಾಚ್ ಹ್ಯಾಸ್ ಬೀನ್ ಟೇಕನ್. ಗುಡ್ ಲಿಟಲ್ ಇನ್ನಿಂಗ್ಸ್ ಕಮ್ಸ್ ಟು ಎನ್ ಎಂಡ್. ಸರ್ ಇಲ್ಲಿ 12th ಪ್ಲೇಯರ್ ಬನ್ನಿ ಸರ್. ಫೈನಲ್ ನಡೀತಾ ಇದೆ ನೋಡಿ. 2 6 ಹೊಡೆದಿರೋ ಬ್ಯಾಟ್ಸ್ಮನ್ ಹೆಸರು ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಬರ್ಬೇಕಾ 12th ಮ್ಯಾನ್ ಬನ್ನಿ ಇಲ್ಲಿ. ಪ್ರಕಾಶ್ ಬಹಳಷ್ಟು ಉತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕಮ್ ಬ್ಯಾಕ್ ಡೆಲಿವರಿ ಬೊಮ್ಮಾಲಿ. It's a dot ball. End of the very first over. The score now moves on to 13 for the loss of 2. ಭರ್ಜರಿ ಆರಂಭವನ್ನು ಸತೀಶ್ 11 ಕಾಣ್ತಾ ಇದೆ. ಬೇಗ ಆಡಿ ಕತ್ಲಾಗ್ತಾ ಇದೆ. ಸೆಕೆಂಡ್ ಇನ್ನಿಂಗ್ಸ್ ನಿಮಗೆ ಕತ್ಲಾಗುತ್ತೆ, ಗಮನಿಸಿಕೊಳ್ಬೇಕು ಆಟಗಾರರು. ಅದ್ಯಾವ ತಂಡ ಚಾಂಪಿಯನ್ಸ್ ಆಗ್ತಾರೆ? Is it Satish 11 or is it Rashtrakuta? Let's wait and watch. ಹೊಸ ಆಟಗಾರ ಪಿಳ್ಳೆ ಬರ್ತಾ ಇದ್ದಾನೆ. ಪಿಳ್ಳೆ
ಆಡಿರ್ತಕ್ಕಂಥ ತಂಡಗಳು ಸದ್ಯ 3-4 ತಿಂಗಳಲ್ಲಿ ಪ್ರತಿ ತಂಡ ಕೂಡ ರನ್ನರ್ಸ್ ಅಪ್ ಆಗಿ ವಿನ್ನರ್ಸ್ ಅಪ್ ಆಗಿ ಹೊರಹೊಮ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಅದೃಷ್ಟದ ಹಣೆಪಟ್ಟಿ ಹೊಂದಿರತಕ್ಕಂಥ ಆಟಗಾರ ಕೂಡ ಪಿಳ್ಳೆ ಸದ್ಯ ಇವತ್ತು ಕೂಡ ತಾನು ಆಡಿರ್ತಕ್ಕಂಥ ತಂಡ ಫೈನಲ್ ತಲುಪ್ತಾ ಇದೆ. ಮತ್ತೆ ಪಿಳ್ಳೆ 2ನೇ ಓವರ್ನ ಚಾಲ್ತಿಯಲ್ಲಿ ಬೇಗ ಆಡಬೇಕು, ನಿಮ್ಗೆ ಕತ್ಲಾಗೋದು ನೋಡಿ ಮತ್ತೆ ತಿಳಿಸ್ತಾ ಇದ್ದೇವೆ. ತದನಂತರ ಯಾವುದೇ ರೀತಿಯ ರೀಸನ್ ಹೇಳೋ ಆಗಿಲ್ಲ ಆಟಗಾರರು. ಚೆಂಡನ್ನು ತಿರುಗಿಸ್ತಾ ಇದ್ದಾನೆ ಪಿಳ್ಳೆ, ಚೆಂಡು ತಿರುಗ್ತಾ ಇದೆ, ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಡೀಪ್ ಮಿಡ್ ವಿಕೆಟ್ ಮೇಲೆ ಆಡಿದ್ರು ಒಂದೋಟ, 2ನೇ ಓಟದ ಪೂರೈಕೆಯೂ ಕೂಡ. ಇಲ್ಲಿ ಯುವಕ ಆಟಗಾರರು, ಯುವಕರು ಅನುಭವದ ಆಟಗಾರರನ್ನು ಕೆಣಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರಕೂಟ. ಮತ್ತೆ 3ನೇ ಬಾರಿಗೆ ಪಿಳ್ಳೆ ಎಸ್ತಿರ್ತಕ್ಕಂಥ 3ನೇ ಚೆಂಡು ಕೂಡ ಡಾಟ್ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಕಂಡಿರ್ತಕ್ಕಂಥ ಸತೀಶ್ 11 ಇವಾಗ 2ನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ 4ನೇ ಬಾರಿಗೆ ಪಿಳ್ಳೆ ಸಿರ್ತಕ್ಕಂಥ 4ನೇ ಚೆಂಡು, ಮತ್ತೆ ಕ್ಯಾಚಿಂಗ್ ಪ್ರಾಕ್ಟೀಸ್ ಫಾರ್ ರಾಕಿ, ಕಾಟ್ ಔಟ್. One more wicket goes down. ಹದಿನೈದಕ್ಕೆ 3. ಬಹುಶಃ ಸೆಮಿಫೈನಲ್ ನಂಬರ್ 2ರ ಹೀರೋ ಅಜ್ಮಲ್ ಸ್ವಲ್ಪ ಲೇಟ್ ಆಗಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ತಾನು ಆಡಿರ್ತಕ್ಕಂಥ ಒಂದು ರೆಸ್ಪಾನ್ಸಿಬಲ್ ಅನುಭವದ ಇನ್ನಿಂಗ್ಸ್ ಮುಖಾಂತರವಾಗಿ ಸತೀಶ್ 11 ಫೈನಲ್ ಎಂಟ್ರಿಯನ್ನು ಕಂಡಿತ್ತು. ಇವಾಗ ಅದೇ ಅಜ್ಮಲ್ ಅಂತಿಮ 2 ಚೆಂಡನ್ನು ಎದುರಿಸಬೇಕಾಗಿದೆ. ಚೇತು 11 ಸೀಸನ್ 2 ಕೂಡ ಸಕ್ಸಸ್ಫುಲ್ ಆಗ್ತಾ ಇದೆ, ಯಶಸ್ಸನ್ನು ಕಾಣ್ತಾ ಇದೆ. ಐದನೇ ಬಾರಿಗೆ ಮತ್ತೆ ಪ್ರಶಾಂತ್ ಪಿಳ್ಳೆ. ಮತ್ತೆ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ, ಪಿಳ್ಳೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. 4ನೇ ವಿಕೆಟ್ ಪತನ. ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ಸತೀಶ್ 11 ತಂಡ 2ನೇ ಓವರ್ನಲ್ಲಿ ಪಿಳ್ಳೆ ಆಟಗಾರರಿಗೆ ಮೂಗುದಾರ ತೊಡಿಸುವಂತ ಕೆಲಸ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾನೆ. ಸ್ಕೋರ್ ಇವಾಗ 15ಕ್ಕೆ 4. ಅಂತಿಮ 1 ಎಸೆತ ಮಾತ್ರ ಬಾಕಿ. Lost 1 ball remaining. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಗ್ಯಾಪ್ ಶಾಟ್, ಚುರುಕಿನ ಕ್ಷೇತ್ರ ರಕ್ಷಣೆ, ವಾಟರ್ ಫೀಲ್ಡಿಂಗ್. ಓ ಮೈ ಗಾಡ್, ಬ್ಯೂಟಿಫುಲ್ ಸೇವ್, ಪ್ಲಸ್ ರನ್ ಔಟ್. 2 runs has been completed. Score is now 17. ಪಿಳ್ಳೆ ಕೇವಲ 4 ಓಟಕ್ಕಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಟಾರ್ಗೆಟ್ ನಂಬರ್ ಈಸ್ 18. 18. ಸರ್, ಫೈನಲ್ ಮ್ಯಾಚ್ ಮುಗಿದ ನಂತರವಾಗಿ ಇಮಿಡಿಯೇಟ್ಲಿ ಮೇನ್ ಸ್ಟೇಜ್ ಮುಂಭಾಗಕ್ಕೆ ಬರಬೇಕು. ಎಲ್ಲ ತಂಡದ ಆಟಗಾರರು ದಯವಿಟ್ಟು ಸಹಕರಿಸಿಕೊಳ್ಳಿ. ಫೈನಲ್ ಮುಗಿದ ನಂತರವಾಗಿ ಇಮಿಡಿಯೇಟ್ಲಿ
ಅಲ್ಲಿ ವೇದಿಕೆ ಮುಂಭಾಗದಲ್ಲಿ ಇರಬೇಕಾಗತ್ತೆ. ಲೈಟ್ಸ್ ನ ಅವಕಾಶ ಇರೋದಿಲ್ಲ, ದಯವಿಟ್ಟು ಸಹಕರಿಸಿಕೊಳ್ಳಿ. ಟಾರ್ಗೆಟ್ ನಂಬರ್ 18. ಬನ್ನಿ ಬ್ಯಾಟ್ಸ್ಮನ್ ಬನ್ನಿ, ನಿಮ್ಗೆ ಕತ್ಲಾಗೋದು. ರಾಷ್ಟ್ರಕೂಟ ಇಟ್ಸ್ ಎಕ್ಸ್ಪೀರಿಯನ್ಸ್ ವರ್ಸಸ್ ಯೂತ್. ಯುವಕರ ತಂಡ ರಾಷ್ಟ್ರಕೂಟ, ಅನುಭವದ ತಂಡ ಸತೀಶ್ ಇಲೆವೆನ್ ಎದುರಿಸ್ತಾ ಇದೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತಾ ಅಥವಾ ಯೂತ್ ಮ್ಯಾಜಿಕ್ ನಡೆಯುತ್ತಾ ಕಾದು ನೋಡಬೇಕಾಗಿದೆ. ಆರಂಭಿಕ ಹಂತದ ಆಟಗಾರರು ಆಸ್ ಎಕ್ಸ್ಪೆಕ್ಟೆಡ್ ಪಿಳ್ಳೆ ಆನ್ ಸ್ಟ್ರೈಕ್. ಆಫ್ ಸ್ಟ್ರೈಕ್ ನಲ್ಲಿ ಸಾಗರ್ ಪಿ ಆರಂಭಿಕ ಓವರ್ಗಾಗಿ ಪಾರ್ಥ ಬರ್ತಾ ಇದ್ದಾನೆ. ಹದಿನೆಂಟರ ಒಂದು ಚೇಸ್ ಮಾಡಬೇಕಾಗಿದೆ. ಮೊದಲ ಚೆಂಡು, ಮೊದಲ ಪ್ರಯತ್ನ ರಿವರ್ಸ್ ಸ್ವೀಪ್ ಮಾಡಿದ್ರು, ಎರಡನೇ ಪ್ರಯತ್ನ ಸ್ವೀಪ್ ಮಾಡಿದ್ರು, ಎರಡರಲ್ಲೂ ಯಶಸ್ಸನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಮೊದಲ ಚೆಂಡು ಡಾಟ್ ಆಗ್ತಾ ಇದೆ, ಎರಡನೇ ಬಾರಿಗೆ ಮತ್ತೆ ಪಾರ್ಥ. ವೈಡ್ ಬಾಲ್ಗಳ ಸೂಚನೆ ರವಾನಿಸಿದ್ರು. ಒಂದೋಟದ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಆಟ. ಗಲ್ಲಿ ಮೇಲ್ಭಾಗದಲ್ಲಿ ದಬ್ಬುವಂತ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ಪ್ರಶಾಂತ್ ಪಿಳ್ಳೆ ಖಾತೆಯನ್ನು ಆರಂಭಿಸಿದ್ರು. ಚಾಂಪಿಯನ್ಸ್ ಪಟ್ಟಕ್ಕಾಗಿ ಹೋರಾಟ. ಮತ್ತೆ ನಿರೀಕ್ಷಿತ ಹೊಡೆತವನ್ನು ಸಾಗರ್ ಎಪಿ ದಾಖಲಿಸ್ತಾ ಇಲ್ಲ. ಬೌಲಿಂಗ್ ವಿಭಾಗದಲ್ಲೂ ಕೂಡ ಸತೀಶ್ ಇಲೆವೆನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭವನ್ನು ಕಾಣ್ತಾ ಇದೆ. ಇಟ್ಸ್ ಎ ಡಾಟ್ ಬಾಲ್. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಮತ್ತೆ ಮಿಡ್ ವಿಕೆಟ್ ಸೀಮಾರಿಗೆ ಹೊರ ಭಾಗದಲ್ಲಿ ಸಿಕ್ಸರ್. 6 ರನ್ಗಳ ಪಡೆ ಮತ್ತೆ ಕಮ್ ಬ್ಯಾಕ್ ಅನ್ನು ಮಾಡ್ತಾ ಇದೆ ರಾಷ್ಟ್ರಕೂಟ. ಇವಾಗ 9ಕ್ಕೆ 10. 9 balls 10 required now. ಬಹಳಷ್ಟು ಉತ್ತಮ ರೀತಿಯ ಆಟ. ಸಾಗರ್ ಎಪಿ ಮತ್ತೆ ಒಂದು ಓಟದ ಹೆಚ್ಚುವರಿ. 8ಕ್ಕೆ 9 ಅವಶ್ಯಕತೆ. ಕ್ಲೀನ್ ಬಾಲ್. ವಾಟ್ ಎ ಕಮ್ಬ್ಯಾಕ್. What a comeback by Partha. Clean bowled. Score is now 9. 6 balls, 9 runs required. Game on. The final match is interesting now. 6ಕ್ಕೆ 9.
ಹೊಸ ಆಟಗಾರ ಗೌಡ. ಇದೇ ಆಟಗಾರ ರಾಜಣ್ಣ ಕ್ರೀಡಾಂಗಣದಲ್ಲಿ 14 ಚೆಂಡು 65 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಕೂಡ. ಜಯಕ್ಕಾಗಿ ಇವಾಗ 6 ಚೆಂಡು 9 ಅವಶ್ಯಕತೆ. ಹೊಸ ಬೌಲರ್ ಸೋಂಬೇರಿ ಮನು ಬರ್ತಾ ಇದ್ದಾನೆ. ಚೆಂಡನ್ನು ತಿರುಗಿಸಬಲ್ಲಂತ ಓರ್ವ ಸಾಮರ್ಥ್ಯದ ಬೌಲರ್ ಕೂಡ ಮನು. ಇವಾಗ ಮನು ಮೇಲೆ ಜವಾಬ್ದಾರಿ ಇದೆ. ಟೂರ್ನಮೆಂಟ್ ನ ಅಂತಿಮ 6 ಚೆಂಡು ಮಾತ್ರ ಬಾಕಿ. 6ಕ್ಕೆ 9. ಗೇಮ್ ಆನ್. ಇಟ್ಸ್ ಗ್ರ್ಯಾಂಡ್ ಫಿನಾಲೆ. ಮೊದಲ ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್. ಒಂದೋಟ. ಎರಡನೇ ಓಟದ ಪೂರೈಕೆಯೂ ಕೂಡ. 5ಕ್ಕೆ 7. 5-7. ಇಲ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತಾ ಅಥವಾ ಯೂತ್ ಮ್ಯಾಜಿಕ್ ನಡೆಯುತ್ತಾ ಕಾದು ನೋಡಬೇಕಾಗಿದೆ. 5ಕ್ಕೆ 7 ಜಯಕ್ಕಾಗಿ ಮತ್ತೆ ಮನು ಎರಡನೇ ಬಾರಿಗೆ. ಬಹಳ ಉತ್ತಮ ರೀತಿಯ ಹೊಡೆತ. ಮತ್ತೆ ಡೀಪ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಆಡಿದ್ರು. ಒಂದೋಟದ ಸೇರ್ಪಡೆ ಮುಖಾಂತರವಾಗಿ ಪ್ರಶಾಂತ್ ಗೌಡ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. 4ಕ್ಕೆ 6. ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿದೆ. ವೀಕ್ಷಕರ ಕಣ್ಗಳೆಲ್ಲವೂ ಅಂಕಣದ ಮಧ್ಯಭಾಗದಲ್ಲಿದೆ. ಅದ್ಯಾವ ತಂಡ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾರೆ ಕಾದು ನೋಡಬೇಕಾಗಿದೆ. 4ಕ್ಕೆ 6. ಬಹುಶಃ ಕ್ಯಾಚ್ ಔಟ್. 3ಕ್ಕೆ 6 ಇವಾಗ. 3 ಬಾಲ್ 6. ಮತ್ತೆ ಮನು. ಕ್ಲೀನ್ ಬಾಲ್ಡ್ ಸೋಮೇರಿ ಮನು. ಈ ಹಂತದಲ್ಲಿ ಕ್ಲೀನ್ ಬಾಲ್ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ನೆಲಕ್ಕುರುಳ್ತಾ ಇದೆ. ಸತೀಶ್ ಜಯ ಗಳಿಸಿದ್ರೆ ಸಿಸಿಎಚ್ ತಂಡ ಚಿಕ್ಸಂದ್ರ ವತಿಯಿಂದ 5,000 ಘೋಷಣೆ ಆಗ್ತಾ ಇದೆ. ಜಯಿಸುವಂತ ಮೊದಲ ತಂಡಕ್ಕೆ ಬರೋಬ್ಬರಿ 3 ಲಕ್ಷ ನಗದು ನೀಡಿ ಗೌರವಿಸ್ತಾರೆ. ದ್ವಿತೀಯ ಬಹುಮಾನವಾಗಿ 1.5 ಲಕ್ಷ ನಗದು ನೀಡಿ ಗೌರವಿಸ್ತಾರೆ. ಅದ್ಯಾವ ತಂಡ 3 ಲಕ್ಷದ ಒಂದು ನಗದು ಕ್ಯಾಶ್ ಪ್ರೈಸ್ ಪಡ್ಕೊಳ್ತಾರೆ ಕಾದು ನೋಡಬೇಕಾಗಿದೆ. ಈಗಾಗಲೇ ವೇದಿಕೆ ಮೇಲ್ಭಾಗದಲ್ಲಿ ವರ್ಣರಂಜಿತ ಒಂದು ವಿಶಿಷ್ಟ ರೀತಿಯ ಟ್ರೋಫಿ ಕೂಡ ರಾರಾಜಿಸ್ತಾ ಇದೆ. ಅದ್ಯಾವ ತಂಡ ಚಾಂಪಿಯನ್ಸ್ ಆಗಿ ಮೊದಲ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಕಾದು ನೋಡಬೇಕು. ಮತ್ತೆ ಸೋಮೇರಿ ಮನು. ಚುರಾಕಿ. ಬ್ಯೂಟಿಫುಲ್ ಡೆಲಿವರಿ ಬೈ ಮನು. ಮತ್ತೆ ವಿಕೆಟ್ ನೆಲ ಕುರುಳ್ತಾ ಇದೆ. ಸತೀಶ್ 11. ಒಂದು ಹಂತದಲ್ಲಿ 6ಕ್ಕೆ 9. ಒಂದು ಹಂತದಲ್ಲಿ 4ಕ್ಕೆ 6. ಇವಾಗ
ಒಂದಕ್ಕೆ 6 ಅಂತಿಮ ಚೆಂಡಿಗೆ ಸಿಕ್ಸರ್ ಹೊಡಿಬೇಕು. ಲಾಸ್ಟ್ ಬಾಲ್ ಆಫ್ ದಿ ಟೂರ್ನಮೆಂಟ್. ಟೂರ್ನಮೆಂಟ್ ನ ಕಟ್ಟ ಕಡೆಯ ಒಂದು ಚೆಂಡು ಮಾತ್ರ ಬಾಕಿ ಉಳಿಯುತ್ತಾ ಇದೆ. ಅದು ಯಾವ ತಂಡ ಚಾಂಪಿಯನ್ಸ್ ಆಗ್ತಾರೆ ಈ ಒಂದು ಚೆಂಡಿನಲ್ಲಿ ಫಲಿತಾಂಶ ಹೊರಬೀಳುತ್ತೆ. ಸೋಂಬೇರಿ ಮನು ವಿರುದ್ಧವಾಗಿ ಸಾಗರ್ ರೆಡ್ಡಿ ಒಂದು ಸಿಕ್ಸರ್ ಹೊಡಿಬೇಕು. ಕಾದು ನೋಡಬೇಕಾಗಿದೆ. ಅಂತಿಮ ಚೆಂಡು ಒಂದಕ್ಕೆ 6 ಸಿಕ್ಸರ್ನ ಅವಶ್ಯಕತೆ. ಒಂದಕ್ಕೆ 6. ಬಹುಶಃ ಬೆಳಿಗ್ಗೆ ಸೈಲೆಂಟ್ ಆಗಿತ್ತು ಕ್ರೀಡಾಂಗಣ. ಇವಾಗ ಅಂತಿಮ ಚೆಂಡಿನಲ್ಲಿ ವಾಯ್ಸ್ ಬರ್ತಾ ಇದೆ. ಒಂದಕ್ಕೆ 6. 1 ball 6. ಎಸ್, ಎಪಿ ಆರ್ ಸೋಂಬೇರಿ ಮನು. ಲೆಟ್ಸ್ ವೇಟ್ ಅಂಡ್ ವಾಚ್. ಒಂದಕ್ಕೆ 6. Oh my God! Satish 11 are the champions of Chetu 11 Trophy 2025. ಮಾಲೀಕರಾಗಿರ್ತಕ್ಕಂಥ ಸತೀಶ್ ಅವರು ಕೂಡ ಇವಾಗ ಅಂಕಣಕ್ಕೆ ಜಮಾಯಿಸ್ತಾ ಇದ್ದಾರೆ. ಸತೀಶ್ 11 are the champions now. ಬನ್ನಿ ಸರ್, ಕತ್ತಲು ಆವರಿಸ್ತಾ ಇದೆ. ಎರಡು ತಂಡದ ಆಟಗಾರರು ದಯವಿಟ್ಟು ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಅಲ್ಲಿ ಸ್ಟೇಜ್ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ದಯವಿಟ್ಟು ಅಲ್ಲಿ ಕ್ಲಿಯರ್ ಮಾಡಿಕೊಡ್ಬೇಕು ಸರ್. ದಯವಿಟ್ಟು ನಮಗೆ 10-15 ನಿಮಿಷ ಮಾತ್ರ ಕಾಲಾವಕಾಶ ಇದೆ. ದಯವಿಟ್ಟು ಸಹಕರಿಸಿ. ಬಹುಶಃ